ಸರ್ವಜ್ಞ ಮೂರ್ತಿಗಳು ಹೇಳ್ತಾರ ಮಾಸಿದನ ಏನ್ ಹೇಳ್ತಾರಿಪ್ಪ? ನರಕ ಪಾಪಿಷ್ಠರಿಗೆ, ಸುರಲೋಕದ ಸುರರಿಗೆ, ಹೌದೌದು, ಗುರು ಕರುಣೆಯಿಂದ ಜಗವು ಉಳಿಯುವರು. ಹೌದು, ಇಲ್ಲವಾದರೆ ಸುಟ್ಟು ಹೋಗುವುದು ಸರ್ವಜ್ಞ ತಿಳಿದು. ಹೌದು ಹೌದು. ಹೀಗಂದ್ರೆ ಏನ್ರಿಪ್ಪ? ಪ್ರತಿಯೊಬ್ಬರಿಗೆ ಗುರುವಿನ ಕರುಣ ಅನ್ನೋದು ಬೇಕಂತ ಹೇಳ್ತಾರ ಅವರು. ಹೌದು ಹೌದು, ಪ್ರತಿಯೊಬ್ಬರಿಗೂ ಗುರುವಿನ ಕರುಣ ಬೇಕು. ಗುರು ಕರುಣ ಇತ್ತಂದ್ರೆ ನೀ ಅಂಬುದೇ ಆಗುತ್ತದ, ನೀ ಮಾಡುವುದೇ ಯಶಸ್ವಿ ಉಳಿತದ. ಹೌದು ಹೌದು. ಗುರು ಕರುಣ ಇರ್ಲಿಕ್ಕೆ ನಿನ್ನಿಂದ ಏನೇನು ಆಗಂಗಿಲ್ಲ ಮನುಷ್ಯ, ಅದೆಲ್ಲ ನಿನ್ನ ಭ್ರಮೆ ಅಂತ ಹೇಳ್ತಾರೆ. ಹೌದು ಹೌದು. ನೋಡ್ರಿ, ಹೇಳುವುದಲ್ಲಿ ವಿಷಯ ಏನ್ ಹೇಳಿದ್ರಿಪ್ಪ? ಒಬ್ಬ ಏನು ಮಾಡಿದ್ರು ಒಟ್ಟಮ್ಮ ಪ್ರಾರಬ್ಧ ಹೌದು, ತಪ್ಪಲ್ರಿ ಅವನಿಗೆ. ಪ್ರಾರಬ್ಧ ಬಿಡುವುದು. ಏನು ಪ್ರಯತ್ನ ಮಾಡಿದ್ರು ಅವ ಪ್ರಾರಬ್ಧ ಬಿಡಲ್ಲ ಅವನಿಗೆ. ಹೌದು. ನಮ್ಮಂತ ಒಬ್ಬ ರೈತ ಏನ್ ಮಾಡಿದ್ರಿ? ಏನು ಮಾಡಿದ್ರಿಪ್ಪ ರೈತ? ಹಲದಾಗ ದುಡದೇ ದುಡದ ಖರೆ ಲಾಭ ಆಗಲ್ಲ, ಪ್ರಾರಬ್ಧ ಬಿಡಲಾಗಿತ್ತು ಅವನಿಗೆ. ಹೌದು ಹೌದು, ಲಾಭ ಆಗುವುದು. ದಿಗ್ಗ ಬರದ ಊರಾಗ ಬಂದ, ಎಲ್ಲಿ ಗುಗ್ವಾಡದಾಗ. ಹೌದು, ಸಂಜೆ ಟೈಮ್ ಆಗಿತ್ತು, ಎಲ್ಲ ಇದು ಬಿಡ್ಬೇಕಂತೇಳಿ ಗುಗ್ವಾಡಕ್ಕೆ ಬಂದಾನ. ಹೌದು. ಒಬ್ಬ ಮೆಣಗಾಯ ಏನ್ ಮಾಡ್ಯಾನ, ಒಂದು ಸೈಕಲ್ ಮ್ಯಾಗ ಹಿಂದೆ ಬುಟ್ಟಿ ಇಟ್ಟನ, ಒಳಗೆ ಮೇಣ ಹಾಕೊಂಡು ಮ್ಯಾಗ ಒಂದು ಅರ್ಬಿ ಮುಚ್ಚಿ ಮೇಣಿನ ವ್ಯಾಪಾರ ಮಾಡಕ್ಕೆ ಗುಗ್ವಾಡಕ್ಕೆ ಬಂದಾನ. ಹೌದು, ಇವ ಇದರಾದವನಿಗೆ ಹೌದು. ಏನಪ್ಪ ಯಾನ್ ತಗೊಂಡು ಹೊಂಟಿದಿ? ಯಾರು ಹೊಂಟಿ? ಸೈಕಲ್ ಮೇಲೆ ತಗೊಂಡು ಮುಚ್ಚಿಕೊಂಡು ಮ್ಯಾಗಿನ ತಗದ ತಮ್ಮದವ ಮೇಣಿನ ವ್ಯಾಪಾರ ಮಾಡ್ತೀವಿ. ಹೌದು ಹೌದು. ಮೇಣಿನ ವ್ಯಾಪಾರ ಮಾಡ್ತಿ? ಹ್ಯಾಂಗ? ಎಷ್ಟಕ್ಕೊಂದು ಮೇಣ ಆತ ಕೇಳದವ. ಹೌದು ಹೌದು. ಏನ್ ಹೇಳ್ತಾನೆ ಇವ? 100 ರೂಪಾಯಿ ಒಂದು ಮೇಣ ಅಂದವ. 100 ರೂಪಾಯಿ ಒಂದು ಮೇಣ. ಅವಂದ ಹೊಲ ಮಾಡೋದಕ್ಕಿಂತ ಮೇಣ ಹಿಡಿಯೋದು ಚಲೋದಲ್ಲ ನಾವು. ಹಾ, ಸುಮ್ ಚಂತನ ಹೊಲ ದುಡಿಸಾಯದು, ಏನೂ ಲಾಭ ಆಗಲ್ಲ. ಒಂದು ಸೈಕಲ್, ಒಂದು ಬುಟ್ಟಿ, ಒಂದು ಮೇಣಿನ ಜಾಗ ಇತ್ತು ರೈತನ ತಿಳ್ಕೊಂಡ. ಹೌದು. ಒಂದು ಪ್ರಾರಂಭ ಬಿಡಲಾಗಿರ್ತೀವಿ, ಹೊಲ ತೆಗೆದು ಬಿಟ್ಟ. ಹೊಳೆಯ ದಂಡ್ಯಾಗ ಕೂತು ಒಂದು ಸೈಕಲ್ ಹಚ್ಚದ, ಬುಟ್ಟಿ ಇಟ್ಟ, ಮೇಣಿನ ಜಾಳಿಗೆ ಹಾಕದ. ಇವನು ಪ್ರಾರಂಭ ಇಲ್ಲಿ ಬಿಡಲಿಲ್ಲ, ಸಣ್ಣ ಸಣ್ಣ ಮೇಣ ಬಂದವ್ರು ಇವನಿಗೆ. ಹಾ, ಅವನಾಗ ಧಮ್ಮ ಮೇಣ ಸಿಗುವಲ್ಲ ಇವನಿಗೆ. ದಮ ಮೇಣ ಅವ ಮೇಣಗಾರ ಯಾರ ತಂದಿದ ಹಾಗೆ ಇವನಿಗೆ ಹತ್ತಲಿಲ್ಲ, ಸಣ್ಣ ಸಣ್ಣ ಮೇಣ ಸಿಕ್ಕು. ಸಣ್ಣ ಸಣ್ಣ ಅದೇ ಅಲ್ಲ ಕ್ಯಾಕರು ಅನ್ನವ. ಹೌದು ಹೌದು. ಕೇಳ್ತಿವೆ ಕಾಮಕ್ಕೆ ಅಂತೋ ಝಾಂಗಾ ಝುಂಗ ಅಂತ. ಹೌದು ಹೌದು. ಮछली पकड़ने को गया तो लागा लूंगा. ಹೌದು. ಇನ್ಯಾವ ಮಾಡುವ ಅಂತೇಳಿ ತಲೆ ಕೆಟ್ಟ ಊರಾಗ ಬಂದ. ರಾತ್ರಿ 10 ಗಂಟೆಗೆ ಸಿದ್ದರಾಮ ಮುತ್ತನ ಗುಡಿ ಮುಂದ ಮಲ್ಲಯ್ಯನ ಮಹಾಪುರಾಣ ನಡೆದಿತ್ತು. ಹೌದು. ಒಬ್ಬ ಮಹಾತ್ಮ ಕ್ಯಾವಿ ಧರಿಸಿಕೊಂಡು ಮಹಾತ್ಮ ಪುರಾಣ ಹೇಳಗತ್ತಾನ. ಹೌದು. ಪುರಾಣ ಕೇಳಿ ವೈರಾಗ್ಯ ಹುಟ್ಟುತ್ರಿ ಇವನಿಗೆ. ವೈರಾಗ್ಯ ಬಂತು. ಏನ್ ಅನ್ಬೇಕ್ರಿ? ಏನಂದ್ರಿಪ್ಪ? ಇನ್ನು ಹೊಲದನು ತೆಗೆದು ಬಿಡಬೇಕು, ಇನ್ನು ಮೇಣು ಹೊಲರು ಬಿಟ್ಟಿದ, ಇನ್ನು ಮೇಣಿಂದು ಕೆಲಸ ಆಗಲಿಲ್ಲ, ಇದನ್ನು ಬಿಟ್ಟಿಲ್ಲ. ಹೌದು ಹೌದು. ಏನು ವೈರಾಗ್ಯ ಬಂತು? ಸಾಧು ಆಗ್ಬೇಕಂದಿವ. ಹೌದು ಹೌದು, ಸಾಧು. ಯಾನೊಂದು ಹೊರೆ ಒಂದು ಕ್ಯಾವಿ ಆಗಿಬಿಟ್ಟು ಸಾಕರೆ ಆನಂದದ ಅಂತ ಹೇಳಿ ವೈರಾಗ್ಯ ಬಂದಿತ್ತು. ಹೌದು. ಕ್ಯಾವಿ ಊಟ ಊರ್ ಹೊರಗೆ 1 ಕಿಲೋಮೀಟರ್ ಊರ್ ಒಂದು 6 ಗಿಡ ತಪ ಮಾಡೋದು ಗೊತ್ತ. ಹೌದು ಹೌದು. ಓಂ ನಮಃ ಶಿವಾಯ ಅಂತ ಕೂತ. ರಾತ್ರಿ 1 ಗಂಟೆಗೆ ಗುವ್ವಾಳ ಊರದಾಗ ಗೌಡನ ಮನೆ ತುಡುಗಾಗ್ಯಾರ. ಹೌದು. ಕಳ್ಳ ಓಡಿ ಹೋಗಲ್ಲ, ಗೌಡ ನೋಡ್ಯಾನ, ಕರಿ ಯಾವ ಅದಾರ ಅನ್ನೋದು ಗೌಡನ ಕಣ್ಣಿಗೆ ಬಿದ್ದಿಲ್ಲ. ಹೌದು. ಒಬ್ಬನೇ ಓಡಿ ಹೋಗ್ಯಾನ. ಹೌದು. 4 ಮಂದಿ 6 ಮನುಷ್ಯರಿಗೆ ಗೌಡ ಹೇಳ್ತಾನ, ಏನಂತ? 4 ದಿಕ್ಕಿಗೆ ಹೋಗಿ ಮಗನಿಗೆ ಬಿಡಬೇಡ್ರಿ, ತೋಡ್ಬಾರಿ ಅವನಿಗೆ ಕಾಳಗ, ಮಗನಿಗೆ ಹೊಡೆದು ಬಿಡ್ರಿ ಅಂತ. ಹೌದು. ಇವೆಲ್ಲ 4 ಮಂದಿ ಆಳ ಮಕ್ಕಳು ಅಕಾಡಿಗೆ ಹುಡುಕ್ಯಾರದಾಗ 3 ಕಿಲೋಮೀಟರ್ ನಾವು ಯಾರು ಕೂತಿದ್ರು ನೋಡ್ರಿ. ಗಿಡದ ಬೆಟ್ಟಾಗ ಓಂ ನಮಃ ಶಿವಾಯ ಅನ್ಕೊತು ಜಬಸ್ತಾರವ್ರು, ಮಗನಂದ್ರವ್ರು. ಇದು ಯಾವ ನಾಟಕ ಹೊಡಿವಿ? ಹಗಲಂತ ಕಣ್ಣು ಮುಸ್ತಿ ರಾತ್ರಿ ಮನಿ ತುಡುಗು ಮಾಡಕತ್ತೀವಿ ಅಂತೇಳಿ ಉಲ್ಟಾ ಟಾಂಗಸ್ತರ ಗಿಡಕ್ಕೆ ಬಿಲ್ಡಗತ್ರ ತೇಟ ಗಜ್ಜ. ಯಾರು ಅನ್ಬೇಕ್ರಿ? ಏನಂತಂದ್ರಿಪ್ಪ? ಕೇಳ್ತದೆ ಕಾಮಕ್ಕೆ ಅಥವಾ ಜಾಗಾ ಸಂಗ, ಮछली पकड़ने गया तो लागा लूंगा, ಮಹಾತ್ಮ ಬಂದ ಸಾಧು ಬಂದ ಗಯ ಅಂತ ಉಲ್ಟಾ ಟಾಂಗ ಅಂತ. ಹೌದು ಹೌದು ಹೌದು. ಇದೇನು ನೋಡ್ರಿ, ಪ್ರಾರಬ್ಧ ಬಿಡಲಿಲ್ಲ ಅವನಿಗೆ. ಹೌದು ಹೌದು. ಏನು ಮಾಡಿದ್ರು ಬಿಡುವಂತ. ನಮ್ಮ ಬೋಳ ಒಳ್ಳೆಯದಿತ್ತಂದ್ರೆ ಪ್ರಾರಬ್ಧ
ಇನ್ನೊಂದು ಸಂತರು. ಜಗಳ ಹತ್ಯೆ ಅದ ಏನ ಹೇಳೋದು ಇಲ್ಲಿ. ಹೌದು ಹೌದು. ಶರಣರಿಗೆ ಸಂತರಿಗೆ ಜಗಳ ಎದುರು ಮಾತಿಂದನಿ ಏನು ಪವಾಡ ಮಾಡ್ಯಾರ ಅದನ್ನ ಹೇಳು. ತುಕಾರಾಮ ಮಹಾರಾಜರು ಹೌದು ಮಹಾರಾಷ್ಟ್ರದ ಎಂತ ಸಂತರಾಗಿ ಹೋದರು. ಹೌದು ಹೌದು. ಎಂತ ಸಂತರಾದರು. ಸಂತ ತುಕಾರಾಮ ಮಹಾರಾಜ ಒಂದು ಬಿಟ್ಟು ಎರಡು ಕುಟುಂಬ ಆಳದವ. ಹೌದು. ದೇವು ಆಳಂದದೊಳಗ ಹುಟ್ಟಿ ಬಂದಿದ್ದ ತುಕಾರಾಮ ಮಹಾರಾಜ ಎಷ್ಟೋ ಭೂಮಿತ್ತ ಕರೆ. ಹೌದು. ಇನ್ನೊಬ್ಬರಿಗೆ ದಾನ ಕೊಟ್ಟು ಪಂಡರಪುರಕ್ಕೆ ಬಂದ. ಹೌದು. ಜೀಜಾ ಸಂಗಟ್ಟಿಗಿದ್ರು. ಹೌದು. ಒಬ್ಬ ಸೌಕರ್ಯ ಏನ್ ಮಾಡ್ದ? ತುಕಾರಾಮ ಎಲ್ಲ ದಾನ ಮಾಡ್ಯಾರ, ಅವನಲ್ಲಿ ಏನೂ ಇಲ್ಲ. ಹೌದು. ಕಂಚಿನ ತಾಳ ತಗೊಂಡು ಇಟ್ಟಲ 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 ನಾವು ನುಡಿಬೇಕಂದ್ರು ಕಂಚಿನ ತಾಳಿಗೆ ರೊಕ್ಕಿಲ್ಲ ಅಟ್ಟು ಬಡತಾದ ತುಕಾರಾಮ ಮಹಾರಾಜ. ಹೌದು ಹೌದು. ಕಲ್ಲ ತಾಳ ಮಾಡಿ ಕಲ್ಲು ತಾಳ ತಗೊಂಡು ಗುಡಿ ಗುಡ್ಡ ಗವಾಡದೊಳಗ ಇಟ್ಟಲ 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 ಇಟ್ಟಲ. ಹೌದು ಹೌದು. ಭಜನ ಮಾಡ್ತಾರ. ಸದಾನ ಕಾಲ ಪಾಂಡುರಂಗನ ನಾಮ ನುಡಿತಿದ್ದ ಯಾರು? ಸಂತ ತುಕಾರಾಮ ಮಹಾರಾಜ. ಹೌದು. ಒಮ್ಮ ನಮ್ಮ ಬಾಳಿಗೆರೆ ಗೌಡ್ರಂತವ್ರು ತುಕಾರಾಮನ ಬಡತನ ನೋಡ್ಲಾರ್ದಕ್ಕಾಗಿ ಅವರ ಹೊಲದಾಗ ಕಬ್ಬಿನ ಗಾಡಿತ್ತು. ಹೌದು. ಕಬ್ಬು ಕಡದು ಒಂದು ಪೆಂಡಿ ಕಬ್ಬಿನ ಪೆಂಡಿ ಒಂದು ಬೆಲ್ಲಿನ ಪೆಂಡಿ ಕೊಟ್ಟರು. ಯಾರಿಗೆ? ತುಕಾರಾಮ. ವೈ ಮನಿ ವೈ ಮಕ್ಕಳು ಬರೀ ಅದ ವೈ ಮನಿ ಇದು ತಗೊಂಡು ಹೋಗಿ ಸಂಸಾರ ಮಾಡಿದ್ರು. ಚಲೋ ಅಂತೋಡ್ ವೈ. ಹೌದು. ಚಲೋ ಬೆಲ್ಲಿನ ಪೆಂಡಿ ಕೊಟ್ಟಾರ. ಹೌದು. ಪೆಂಡಿ ಕಬ್ಬು ಕೊಟ್ಟಾರ. ತುಕಾರಾಮ ಮಹಾರಾಜ ಸಂತ ಬರುವಾಗ ಪಾರ್ಗೋಳ ಗಾಡಿ ಆಗಿ ಹೌದು ಹೌದು. ನನಗ ಕಬ್ಬು ಬೇಕು, ನನಗ ಕಬ್ಬು ಬೇಕು. ಎಲ್ಲರಿಗೂ ಒಂದೊಂದೊಂದೊಂದು ಕಬ್ಬು ಇಳಿಸಿ ಕೊಟ್ಟ. ಹೌದು. ಕಬ್ಬಿನ ಏನ ಪೆಟ್ಟಿತ್ತು ನೋಡಿ ಬೆಲ್ಲಿದು. ಹೌದು. ಕಲ್ಲಿನ ಮೇಲೆ ಕಲ್ಲಿಟ್ಟು ಒಡದ ಎಲ್ಲ ಹುಡುಗರಿಗೆ ತಿನ್ನಕ್ಕೆ ಕೊಟ್ಟ. ನೆರ್ಮನೆಕ್ಕಿ ಹೆಣ್ಮಗಳು ಊರ ಹಬಸಾಕ ನೀರಿಗೆ ಬಂದು ನೋಡಿದ್ರು. ತುಕಾರಾಮ ಎಲ್ಲರಿಗೆ ಹಸುದು. ಹೌದು ಹೌದು. ಆಕೆ ಹೊಟ್ಟೆ ಕಲಸಲಿಕತ್ತು. ಜಿಜಾಬಾಯಿಗೆ ಕಿವ್ಯಾಗ ಕೂದತಳ ಹೋಗಿ ಜಿಜಾ ಎಂತ ನಿನ್ನ ಹುಚ್ಚಗಂಡ. ಆ ಸೌಕಾರು ಎತ್ತೆಲ್ಲ ಕೊಟ್ಟರ ಕಬ್ಬ ಬೆಲ್ಲ. ಸೌಕಾರ ತಿನ್ನಕ್ಕೆ ಒಂದು ಪೆಂಟಿ ಬೆಲ್ಲ ಒಂದು ಪೆಂಡಿ ಕಬ್ಬು ಕೊಟ್ಟಾನೆವ. ನಿಮಗೆ ನಿಮಗೆ ನಿಮಗ ತಿನ್ನಕ್ ಕೊಟ್ಟಾನ. ಎಲ್ಲ ಹಂಚುವಂತ ಒಂದೇ ಅಂತ ಒಂದೇ ಕಬ್ಬಿನ ಗಳ ಕೈಯಾಗಿ ಹಿಡ್ಕೊಂಡು ಹೊಂಟ ನೋಡಿ ಗಂಡ. ಹೌದು ಹೌದು. ಕಣ ಕೆಂಪೆ ಅದು ಯಾವುದು? ಜಿಜಾಬಾಯಿ ಬಂದಿನ ಮನೆಗೆ ಅಂದಲಕ್ಕೆ. ಹೌದು. ತುಕಾರಾಮ ಬಂದ ಕಾಲ ತಕೊಂಡು ಒಳಗ ಕಾಲಿಟ್ಟ. ಏ ಜಿಜಾ ತುಗಾಯಿದು ತಿನ್ನುವಂತೇಳಿ ಕೊಟ್ಟ. ಹೌದು ಹೌದು. ಕಬ್ಬ. ಜಿಜಾಬಾಯಿ ತುಕಾರಾಮ ಹೆಂಡತಿ ಸಿಟ್ಟಿಗೆ ಬಂದಿಳು. ಹೌದು. ಏನ್ ಮಾಡಿದ್ರು? ಒಂದು ಪೆಂಡಿ ಬೆಲ್ಲ ಕೊಟ್ಟಂತದ್ದು ಇನ್ನೊಬ್ಬರಿಗೆ ಕೊಟ್ಟಿ. ಒಂದು ಪೆಂಡಿ ಕಬ್ಬು ಇತ್ತು ಎಲ್ಲರಿಗೂ ಕೊಟ್ಟು ಒಂದೇ ಗಳ ನನ್ನ ಕೈಯಾಗ ಕೊಟ್ಟಿಲ್ಲ ಅಂತೇಳಿ ಪೆಟ್ಟಳು ಗಂಡಗ ಬೆನ್ನಾಗ. ಹೌದು ಹೌದು ಹೌದು. ಕಬ್ಬು ಎರಡು ತುಕಡಿ ಐತ್ರಿ. ಹೌದು. ಒಂದು ಗಳ ಹೋಗಿ ಎರಡು ತುಕಡಿ ಐತು. ಅವಾಗ ಸಂತ ತುಕಾರಾಮ ಮಹಾರಾಜ ಹೇಳ್ತಾನ, ಏ ಜೀಸಾ. ಹೌದು ಹೌದು. ನನ್ನ ಪಾಂಡುರಂಗ ಈಗ ನ್ಯಾಯ ಮಾಡಿದ್ರು. ಹ್ಯಾಗ ಮಾಡಿದ ನ್ಯಾಯ? ನನ್ನ ಪಾಂಡುರಂಗನ ತಾಕತ್ತು ದೊಡ್ಡದ ಹುಚ್ಚಿ. ಒಂದು ನಿನಗ ಒಂದು ನನಗೆ ಯಾರು ಮಾಡಿ ಕೊಟ್ಟ ನೋಡಿ. ಹೌದು ಹೌದು ಹೌದು. ನೋಡ್ರಿ ಶೆಟ್ಟ ಬರಲಿ ಹೆಂಡತಿ ಹೊಡೆದ್ರು. ಹೆಂಡತಿ ಜೀಸಾ ಹೊಡೆದಾಳ ತುಕಡಿ ಯಾಡಾಗ್ಯವ. ಹೌದು. ಕರೆ ಸಿಟ್ಟ ಬರಲಿಲ್ಲ ಸಂತರಲ್ಲಿ. ಏನಂದ? ಒಂದು ನಿನಗೈತು ಒಂದು ನನಗೈತು. ಹೌದು ಹೌದು. ಇದು ಯಾರಲ್ಲಿ ಅದ? ಸಂತರಲ್ಲಿ. ಸಂತರಲ್ಲಿ ಭಾವದ. ಹೌದು. ಅಷ್ಟೇ ಅಲ್ಲ, ಪಂಡರಪುರದಾಗ ಹೌದು. ದಿಂಡಿಗೆ ನೀವು ಇಲ್ಲಿ ಇಲ್ಲಿ ಮಂದಿ ಹೋಗ್ತಿರ್ರಿ. ಲಕ್ಷಾನ ಗಂಟ್ಲೆ ಇಟ್ಟಲ 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 ಅನ್ಕೋತು ದಿಂಡಿ ತಗೊಂಡು ಹೋಗುತ್ತ. ಹೌದು. ನಾ ಇನ್ನ ಹೋಗಿಲ್ರಿ, ಬರೇ ದೃಷ್ಟಾಂತ ಹೇಳಾರ್ದಾಗೆ ಹೋಗ್ಯದ ನನ್ನ ಕಾಲ. ಹೌದು ಹೌದು. ಏನು ಮುಂದೆ ಹೋಗೋದು? ಪಂಡರಪುರಕ್ಕೆ ಹೋಗಿದ ಕಾಲ ದಿಂಡಿಗೆ ಹೋಗಿಲ್ಲ. ಹೌದು ಹೌದು. ಎಷ್ಟೋ ಮಂದಿ ಇಟ್ಟಲ 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 ಅನ್ಕೋತ ಹೋಗ್ತಾರ. ಹೌದು. ಪಾಂಡುರಂಗ ಹ್ಯಾಂಗ ನಿಂತಾನಂತಿ? ಸೊಂಟಿನ ಮ್ಯಾಗ ಕೈ ಇಟ್ಕೊಂಡಿರ್ತಾನ್ರಿಪ್ಪ. ಕೈ ಹಿಂಗ ಇಟ್ಟಾನ. ಹೌದು. ತಾ ಕೆಳಗ್ ನೋಡಗತ್ತಾನ. ಹೆಂಡತಿ ರುಕ್ಮಿಣಿ ಕೇಳ್ತಾಳ ಗಂಡಗ, ಯಾರಿಗೆ? ಕರುಣಾಮಯಿ ಪಾಂಡುರಂಗದ. ಏ ಭಗವಂತ, ಜಗದೊಡೆಯ. ಹೌದು. ಇಟ್ಟಲ ಪರಮಾತ್ಮನೇ, ಕೋಟ್ಯಾನು ಕೋಟಿ ಜನಸಾಗರ ಇಟ್ಟಲ 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 ಅನ್ಕೋತ ನಿನ್ನತನ ಬರ್ಲಗತ್ತಾರ. ನೀ ಯಾರು? ಒಬ್ಬರಿಗೆ ನೋಡು. ಅವಾಗ ಪಾಂಡುರಂಗ ಹೇಳ್ತಾನ, ರುಕ್ಮಿಣಿ ಹೌದು ಇವ್ರ್ಯಾರು ನನ್ನ ಕಾಲಕ್ಕೆ ಬಂದವ್ರಲ್ಲ, ಅವ್ರವ್ರ ಸುಖಕ್ಕಾಗಿ ಬಂದಾರ.
ಹೌದು ಹೌದು, ಅವರವರ ಸುಖಕ್ಕಾಗಿ ಬಂದಾರ. ನಿನ್ನ ಕಾಲಕ್ಕೆ ಬಂದವರು ಒಬ್ಬರೇ ಇದ್ದಿರ್ಬೇಕಂತೇಳಿ ಕೇಳ್ತಾಳ ರುಕ್ಮಿಣಿ. ಹಾ, ಇಂಥ ಜನಸಾಗರದೊಳಗೆ ಒಬ್ಬರೇ ಇರ್ತಿರ್ಬೇಕಲ್ಲ. ಅವಾಗ ಇಟ್ಟಲ್ಲ ಹೇಳ್ತಾನ ರುಕ್ಮಿಣಿ, ಹೌದು ನನ್ನ ಕಾಲಾಗ ಬಂದವರಿಗೆ ನಾನು ನಿನಗೆ ತೋರಿಸ್ಬೇಕಂದ್ರ ಹೌದು, ಏನ್ ಮಾಡ್ಬೇಕು? ಪಂಢರಪುರ ಮೊದಲಿನ ಹೆಸರು ದಿಂಡೂರಿ ವನ. ಹೌದು, ಪಂಢರಪುರ ಮೊದಲಿನ ಹೆಸರು ಏನು? ದಿಂಡೂರಿ ವನ. ಈ ದಿಂಡೂರಿ ವನ ಬಿಡ್ಬೇಕಂತ ಹೇಳಲ್ಲ. ಹೌದು, ಯಾಕಾಗಲಿ ನಡಿ ಬೆನ್ನ ಹತ್ತಿ ಬರ್ತಂತ ಹೇಳ್ತಾಳೆ. ಯಾರು? ರುಕ್ಮಿಣಿ. ರುಕ್ಮಿಣಿ ಹೇಳ್ತಾಳ ಬಂಧುಗಳೇ. ಹೌದು, ಯಾಕಂದ್ರೆ ಭಗವಂತ ನಡಿ ಬರ್ತ ಕರೆ ನನಗೆ ತೋರ್ಸೋರಿ. ಹೌದು, ಆ ಪ್ರಸಂಗದೊಳಗ ಪಾಂಡುರಂಗ ರುಕ್ಮಿಣಿ ತಗೊಂಡು ಜಾಗ ಬಿಟ್ಟ. ಹೌದು ಹೌದು, ಯಾರು? ಪಾಂಡುರಂಗ. ದಿಂಡೂರಿ ವನ ಬಿಟ್ಟು ಒಂದು 3 ಕಿಲೋಮೀಟರ್ ಸಿದ್ದೇವಾಡಿ ಊರು ಬರ್ತಾರ. ಹೌದು, ಸಿದ್ದೇವಾಡಿ ಮಗನಾಗ ಕಾತರ ಕಟ್ಟಿ ತೆಳಗ ಯಾರು? ಪಾಂಡುರಂಗ ಕೆಟ್ಟ ಹಾರೋಗ ತೊಟ್ಕೊಂಡ ರೂಪ ಬದಲು ಮಾಡಿಕೊಂಡಾನ. ಹೌದು, ರುಕ್ಮಿಣಿ 12 ಟ್ಯಾಪಿ ಸೀರೆ ಉಟ್ಕೊಂಡಳು. ತನ್ನ ಗಂಡ ಇದ್ದಂತ ಪಾಂಡುರಂಗಗ ತನ್ನ ತೊಡಿನ್ಯಾಗ ತಗೊಂಡು ಸೀರಿ ಪದರಲ್ಲಿ ನಳ ಹೊಡ್ಲಿಗತ್ತಾಳ, ಕಿವಾರಗತ್ತ ಸೂರ್ಯೇಶ್ವರಗತ್ತಾಳ. ಹೌದು ಹೌದು, ಏ ಬಾಬಾಗಳೇ ಯಾರಿಗೆ ಬಾರ್ಯೋ ನನ್ನ ಗಂಡಗೆ ನೋಡ್ರಿ ಕೂಗುತ್ತಾಳ ಕೂಗುತ್ತಾಳ. ಹೌದು, ಹಕ್ಕಿಯಾಗಿ ಹನುಮತ್ತಾಳ. ಎಲ್ಲರೂ ಇಟ್ಟಲ 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 ಹೊಂಟರು ಮುಂದೆ. ರುಕ್ಮಿಣಿ ಅಂದ್ರು ಇನ್ನ ಬರಲಾಗ್ಯಾನೋ ನಿನ್ನ ಗಿರೇಕಿ ಅಂದ್ರೆ. ಹೌದು, ಸಾಕಾಯ್ತು ಕೂತು ಕೂತು. ಜರ ದಮ್ಮವ. ಹೌದು, ಬರ್ಲಾಕತ್ತಾನ. ಸಂಜೆ 5 ಗಂಟೆ ಟೈಮ್ ಆಗ್ಯದ. ಕೊನೆ ಮಂದಿ ತಿಂಡಿ ನಡೆದ ಬಂಧುಗಳೇ. ಇಟ್ಟಲ 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 ಇಟ್ಟಲ. ಹೌದು, ಆ ತಿಂಡಿ ಎಲ್ಲಿತ್ತು? ಮಂಗಳವೇಳದ ತಿಂಡಿ ಹೊಂಟದ. ಆ ತಿಂಡಿ ಒಳಗ ದೊಡ್ಡ ಸಂತ ದಾಮಾಜಿ ಪಂತ ನಡೆದಾನ. ಹೌದು ಹೌದು ಹೌದು, ಯಾರು ನಡೆದಾರ? ದಾಮಾಜಿ ಪಂತ. ದಾಮಾಜಿ ಪಂತ ನಡೆದಾನ ಬಂಧುಗಳೇ. ರುಕ್ಮಿಣಿ ಹಕ್ಕಾಗಿ ಕೂಗುತ್ತಾಳ. ಬಾಬಾಗಳೇ ಯಾರು ನೋಡಲಾಗ್ಯಾರ ನನ್ನ ಗಂಡಿಗೆ, ಯಾರೇ ಮಾತಾಡಿಸ್ರಿ. ಹೌದು ಹೌದು, ಮುಂದಿಟ್ಟಂತ ಹೆಜ್ಜೆ ಹಿಂದೆ ಇಟ್ಟ ಲಕ್ಷ್ಮಣ ತಿಳಿದುಕೊಂಡು. ಹೌದು ಹೌದು, ಏನೋ ಮುಂದಿಟ್ಟಂತ ಹೆಜ್ಜೆ ಹಿಂದೆ ಇಡ್ತಾನ ಬಂಧುಗಳೇ. ಹಿಂದೆ ಇಡ್ತಾನ ದಾಮಾಜಿ ಪಂತ. ಕೇಳ್ತಾನ ದಾಮಾಜಿ ಪಂತ. ಮುದುಕಿ ಏನಾಗಿದೆ ಮುದುಕಿಗಂದವ. ಹೌದು ಹೌದು, ಏನಂತಾಳ ಆಯಿ? ಆಗ ರುಕ್ಮಿಣಿ ಅಂದ್ರು, ಏ ಬಾಬಾ ನಾ ಯಾರು ಹೇಳ ನೀನೇ ಕೇಳು ಮಾತಾಡ್ಸು. ಹೌದು, ಏ ಮುದುಕ ಏನಾಗ್ಯಾವ? ಏನಾಗ್ಯಾವ ಹೇಳು. ಅಪ್ಪ ಆರೋಗ್ಯಾಗ್ಯಾವ ನನಗ. ಹೌದು ಹೌದು, ಏನ್ ಮಾಡ್ಬೇಕು ಮಾರೋ? ಮೈಯೆಲ್ಲ ಕಿವಾರಾಗತ್ತ ಸುರಲಾಗತ್ತದ. ಯಾವ ಔಷಧ ಹಚ್ಕೊಂಡ್ರೆ ಕಮ್ಮ ಆಗಲ್ದು. ಒಂದೇ ಒಂದು ಔಷಧ ಆದ ಖರೆ ಯಾರ ಕೈ ಕೊಡೋದಾಗಿಲ್ಲ. ನಿನ್ನ ಕೈಲಿ ಏನಾಗ್ತದೆ? ಸುಮ್ ಹೋಗಿ ಪಂಢರಪುರಕ್ಕೆ. ಹೌದು ಹೌದು, ಏನಂತಾನ ದಾಮಾಜಿ ಪಂತ? ಕುಡಲಾರ್ದ ಪಂಢರಪುರಕ್ಕೆ ಹೋದ್ರೆ ನನಗೆ ಹ್ಯಾಂಗ ಪಾಂಡುರಂಗ ಭೇಟಿ ಆಗ್ತಾನೆ. ಅಪ್ಪ ಹೇಳ ಔಷಧ ಅನ್ನೋದು ನಾ ಕೊಡ್ತಂತ. ಹೌದು, ಅವಾಗ ಕೊಡ್ತಾನ ಕೈ ಮುಟ್ಟಂತ. ಹೌದು, ಯಾಕೆ ತುಂಬ ಕೈ ಮುಡ್ತಂತಾಗ ಹೆಂಡತಿ ತೊಳಿಬೇಕಿಂದ ಚಟ್ನಿ ಎದ್ದು ಕೂತ ಪಾಂಡುರಂಗ ಕೇಳ್ತಾನ. ಏನಂತೇಳಿ? ಏನು ಕೇಳ್ದ? ನಾ ಹೇಳತ್ತ ಔಷಧ ಕೇಳು. ಕೇಳು. ಒಬ್ಬಕ್ಕೆ ಹೆಣ್ಮಗಳು 7 ತಿಂಗಳ ಗರ್ಭಿಣಿ ಇರಬೇಕು. ಹೌದು, ಆ ಹೆಣ್ಮಗಳಿಗೆ ನನ್ನ ಮುಂದೆ ತಂದು ಹೊಟ್ಟೆ ಹರಿಬೇಕು. ಹೊಟ್ಟೆನ ಎಳಿ ಕೂಸಿಗೆ ತೆಗಿಬೇಕು. ಹೌದು, ಎಳಿ ಕೂಸಿನ ಹೊಟ್ಟೆ ಹರಿದು ಎಳಿ ಕಳ್ಳ ನನ್ನ ಮೈಗೆ ಹಚ್ಚಿದೆ ಅಂದ್ರೆ ನನ್ನ ರೋಗ ನಿವಾರಣೆ ಆಗುತ್ತದೆ. ಇಲ್ಲಾಂದ್ರೆ ನಿವಾರಣೆ ಆಗಕ್ಕಿಲ್ಲ. ಹೌದು 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 ಹೌದು, ಏನಂತಾನ ದಾಮಾಜಿ ಪಂತ? ನೋಡ್ರಿ ಯಾವ ಮೆಡಿಕಲ್ದಾಗ ಸಿಕ್ಕತ್ ಇದು. ಇದು ಯಾಕೆ ಸಿಗ್ತದ್ರಿಪ್ಪ? ಕುಡ್ತಾಂಡು ಮಾತ್ರ ಕೊಟ್ಟ ನಿನ್ನ ಹಾಗೆ ಮಾಡೋದು. ಹೌದು, ಪಂಢರಪುರ ಕಿನ್ಯಾನ ಹೋಗ್ರಿ ನನಗೇನು ಇಟ್ಟಳು ಗಂಟೆ ಆಗ್ತಾರಂತೇಳಿ ಹಳ್ಳಿ ದಾಮಾಜಿ ಪಂತ ಎಲ್ಲಿ ಬಂದ? ತಿರ್ಗ್ಯಾಡ್ಗೊತ್ತು ಊರು ಅಡ್ಡಾಡ್ಗೊತ್ತು 7 ತಿಂಗಳ ಗರ್ಭಿಣಿ ಹೆಣ್ಮಗಳು ಯಾರು ಬರ್ತಾರೆ ಅಂತೇಳಿ ನೋಡ್ಕೊತ ತನ್ನ ಮನೆಗೆ ಬಂದ. ಹೌದು ಹೌದು, ಹೆಂಡತಿ ಸಾಧ್ವಿ ಮಣಿ ನೀರು ಕುಡ್ತಾಳ. ನೀರು ತಗೋಲಾದ. ಹೌದು, ಉಳ್ಳು ಕೊಟ್ಟರೆ ಊಟ ಮಾಡಲಾದ. ಮುಖಾಯ ಬಾಡ್ಯಾದ. ಸಾಧ್ವಿ ಮಣಿ ಕೇಳ್ತಾಳ ಗಂಡಗ, ಓ ಸಂತ್ರ. ಹೌದು ಹೌದು, ಹೋಗುವಾಗ ನಗುಮುಖದಿಂದ ಇಟ್ಟಲ ಇಟ್ಟಲ ಅಂತ ತಿಂಡಿ ತಗೊಂಡು ಹೊಂಟಿದ್ರಿ. ಹೊಳ್ಳಿ ಯಾಕೆ ಬಂದ್ರಿ? ಯಾಕೆ ನಿಮ್ಗೆ ಯಾರು ಏನಾರೆ ಅಂದಾರೆ? ಅದು ಹೌದು ಹೌದು, ಏನಂತಾನ ದಾಮಾಜಿ ಪಂತ? ನನಗೆ ಯಾರೇ ಅನ್ಬೇಕ ಸಾಧ್ವಿ ಮಣಿ. ಹಾಗೆ ಒಂದು ಮುಪ್ಪನ ಮುದುಕಿಗೆ ಮಾತು ಕೊಟ್ಟಿದ್ರು. ಏನ್ ಮಾತು ಕೊಟ್ಟಿರಿ? ಆ ಮುದುಕಗ ಮಾರೋಗ ಆಗ್ಯದ. ಹೌದು, ಆ ಮುದುಕಗ ಮಾರೋಗ ನಿವಾರಣೆ ಮಾಡ್ಬೇಕಂದ್ರೆ 7 ತಿಂಗಳ ತುಂಬಿದ ಗರ್ಭಿಣಿ ಹೆಣ್ಮಗಳಿಗೆ ಒಯ್ದು ಹೊಟ್ಟೆ ಎರಿಬೇಕಾಗ್ಯದ. ಹೌದು, ಯಾ ಹೆಣ್ಮಗಳು ನೋಡ್ಕೊತ ಬಂದು ಯಾರು ಬರ್ಲಿಲ್ಲ. ಹೌದು. ಅವ್ರು ಸಾಧ್ವಿ ಮಣಿ ಏನತ್ತಾಳ್ರಿ? ಏನಂತಾರಿಪ್ಪ? ಅವ್ರು ಬರ್ಲಕ್ಕೆ ನೀನ್ ಹೆಂಡ್ರಿ ಯಾವ್ದಲ್ಲ. ಹೌದು ಹೌದು, ನಿನ್ನ ಗಮನಕ್ಕೆ ಬರ್ಲಕ್ಕೆ ನೀನ್ ಹೆಂಡ್ರಿ ಹೋರು. ನಿನ್ನ ಹೆಂಡತಿ ಸಾಧ್ವಿ ಮಣಿ ನಾನೇ 7 ತಿಂಗಳ
ಹೇಳ್ತಾಳ ಬಂಧುಗಳೇ. ಹೌದು 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 ಹೆಂಡತಿಗೆ ತಗೊಂಡು ದಾಮಾಜಿ ಪಂತ ಬಂದ. ಹೌದು ಸಿದ್ಧಾವಾಡಿ ಮುದುಕ ಮುದುಕಿಗೆ ಕಾತು ಕಟ್ಟಿ ತಿಳ್ಕೊತ್ತಿ ವ್ಯವಸದ. ಹೌದು ನನ್ನ ಹೆಂಡತಿ ಸಾಧನೆ ಮಣಿಗೆ ತಂದಿದ ನನ್ನ ಹೊಟ್ಟಿ ಹರಿಯಂತ ಪಾಂಡುರಂಗ. ಹೌದು ಹುಡುಗಿರು ತೆಗೆದು ಹೊಟ್ಟಿ ಅಲ್ಲ ಹೊಟ್ಟೆನ ಎಳಿಕ ಕೂಸು ತೆಗಿತಾನ. ಹೌದು ಎಳಿ ಕೂಸು ನೋಡ್ದ ಇನ್ನು ಕುಡಿಗಿಲಿ ಅಂತ ಎಳಿ ಕೂಸಿಂದ ಹೊಟ್ಟೆ ಹರಿದು ಎಳಿ ಕಳ ತೆಗಿಬೇಕಂತೇಳಿ ಹೊಡಿತಿದ್ದ. ಸಾಕ್ಷಾತ್ ಪಾಂಡುರಂಗ ರುಕ್ಮಿಣಿ ಸಗುಣ ರೂಪ ತೊಟ್ಟು ಕುಡಿಗಿನ ಹಿಡಿತಾರೆ. ರುಕ್ಮಿಣಿ ಇವ ನನಗಾಗಿ ಬಂದವನ. ಹೌದು ಹೌದು ಇವ ನನಗಾಗಿ ಬಂದವನ. ಹೌದು ಆ ಖುಷಿಗೆ ಹೊಳ್ಳಿ ಗರ್ಭಕ್ಕೆ ಹಚ್ಚಿ ಕೈ ಎಳೆದು ಬಿಟ್ರು. ಮೊದಲೇ ಹಾಗೆ 7 ತಿಂಗಳ ಗರ್ಭಿಣಿ ಎಂದಳು. ಹಾಗ ಗರ್ಭಿಣಿ ಅದು. ಹೌದು ನೋಡ್ರಿ, ಪರಮಾತ್ಮಗಾಗಿ ಪರೋಪಕಾರ ಮಾಡೋದಕ್ಕಾಗಿ ಹೌದು ಸಂತ ದಾಮಾಜಿ ತನ್ನ ಹೆಂಡತಿ ಜೀವದ ಮ್ಯಾಗ ಖಬರಿ ಇಡ್ಲಿಲ್ಲ. ಪರೋಪಕಾರ ಮಾಡಲಿಕ್ಕೆ ಒಯ್ದ ಜಗತ್ತಿನಾಗ ಸಂತರ ಮಾಡದಂತ ರೂಪವಾಡದ. ಹೌದು ಹೌದು ಸಂತರಲ್ಲಿ ಈ ಭಾವದ. ಹೌದಾ ಅದಕ್ಕೆ ಬಂಧುಗಳೇ, ಬಹಳ ಮಾತಾಡೋದು ಬೇಡ. ಯಾಕೋ ಹಿಂಗೆ ಮಾತಾಡ್ಬೇಕು ಹೋದ್ರೆ ಜನ ಹಳಕಾಗುತ್ತಾರ. ಹೌದು ಹೌದು ನೋಡ್ರ, ಬಹಳ ಮಾತಾಡಿ ಮಜ್ಜೆ ಆಗೋದು ಬೇಡ. ನಿಮಗ ಬ್ಯಾಸರ ಆಗೋಕ್ಕಿಂತ ಮೊದಲು ಬಿಟ್ಟು ಅಂದ್ರೆ ತಲೆ ಉಳಿತದ. ಹೌದು ಅದಕ್ಕೆ ಗಡಿ ನಾವಂತೂ 2-3 ವರ್ಷ ಐತಿ ಊರಿಗೆ ಹೆಂಗೆ ಬರ್ಕೋತೇ ಇದ್ದೇವು. ಹೌದು ಹೊಸ ಗಡಿ ಬಂದಾದಂದ್ರೆ ಆ ಇಸೆ ನಾವೆಲ್ಲ ಬಳ್ಕೋಬೇಕಾಗ್ಯ. ಹೌದು ಹೌದು ಖರೆ ಒಂದು ಸಂಶಯ ಬಂದದ ನನಗೆ. ಏನ್ ಬಂದದ್ರಿಪ್ಪ ಸಂಶಯ? ವೇದಮೂರ್ತಿ ಗುರುಗಳು ರೊಕ್ಕ ಕೊಟ್ರು ಅವ್ರಿಗೆ. ಹೌದು ಅವ್ರು ಏನಂದ್ರು, ಇದು ಕಾಣಿಕೆ ಅಂತ್ರಿ ಸ್ವೀಕರಿಸಂಗಿಲ್ಲ. ಹೌದು ಗುರು ಕಾಣಿಕೆ ಅಂತ್ರಿ ಸ್ವೀಕರಿಸ್ತಂದ್ರು. ನೀವೆಲ್ಲರೂ ಕೇಳಿರಿಲ್ಲ? ಹೌದು ನಾನೇನು ಕೇಳ್ತ ಯಾರಿಗೆ? ಯಾರಿಗ್ರಿಪ್ಪ? ಪ್ರಕಾಶ್ ಮಾಸ್ತರ್. ಹೌದು ಯಾಕೆ ರೊಕ್ಕ ಕೊಟ್ಟವ್ರು ಹುಚ್ಚೋ ಏನು ನೀವು ಸ್ವೀಕರಿಸಿದವ್ರು ಹುಚ್ಚೋ ಏನು? ಮಗಲಾಗಿ ನಾವು ಬಂದು ಕೇಳ್ತೀವಲ್ಲ, ನಾವು ಹುಚ್ಚೋ ತಿಳಿಯಾದ. ಹೌದು ಹೌದು ಯಾಕ್ರಿಪ್ಪ ಏನ್ ಹಾಕು? ಗುರು ಕಾಣಿಕೆ ಎದಕ್ಕತ್ತಾರ? ಹೌದು ಗುರುವಿನಲ್ಲಿ ವಿದ್ಯಾಭ್ಯಾಸ ಪದಪೂರ್ಣ ಆದ ಬಳಿಕ ಹಿಂದಕ್ಕೆ ಪದ್ಧತಿ ಇತ್ತು. ಶಿಷ್ಯರು ಗುರುವಿಗೆ ಕಾಣಿಕೆ ಕೊಟ್ಟು ಹೋಗುದಕ್ಕೆ ಗುರು ಕಾಣಿಕೆ ಕರಿತಿದ್ರು. ಹೌದು ಹೌದು ಮತ್ತ ಯಾವಾಗ ಯಾರಿಗೂ ಗುವಾಡಕ್ ಬಂದು ಇವ್ರಿಗೆ ಕರೆಸಿ ಹೋಗಿರೋದ್ರಿ ಇವರು. ಹೌದು ಹೌದು ಏನು ನಿಮ್ಮದೇ ಮಾತು ಹಾರ್ಯಾರೋ ಏನು ನನ್ನ ಮಾತು ಹಾರ್ಯಾರೋ ತಿಳಿಯಾದ ಪ್ರಕಾಶ್ ಮಾಸ್ತರ. ಹೌದು ಸುಮ್ಮನೆ ತಲೆ ತೋರಿಸಿದ್ರೆ ನಡೆಯಾಗಿಲ್ಲ. ಹೌದು ನೋಡ್ರಿ ಯಾವ ಉತ್ತರ ಹೇಳ್ತಾರೆ ನನಗೆ ತಿಳಿದಿಲ್ಲ. ಗುರು ಕಾಣಿಕೆ ಅಂತ ಸ್ವೀಕಾರ ಮಾಡ್ತಂದಿರಿ ಅಂದ್ರೆ ಅದು ಗುರು ಕಾಣಿಕೆಯೋ ಏನು ಗುರುವಿನ ಆಶೀರ್ವಾದ? ಹೌದು ಹೌದು ಹೌದಿಲ್ರಿ? ಹೌದು ಹೌದು ಪ್ರಕಾಶ್ ಮಾಸ್ತರ್ ಅಂತಾನ ಇದು ಹೆಚ್ಚಿನ ಗಡಿ ನನ್ನ ಗಂಟು ಬಿತ್ತೋತಾರಿ. ಹೌದು ನಮ್ಮದು ಯಾವತ್ತ ಹಿಂಗೆ ರೀ. ಹೌದು ನಮ್ಗೆ ಯಾರು ನೋಡಿ ಕಟ್ಟವ್ರಲ್ಲ, ತುಳಸಿ ಮೇವು ಹಾಕವ್ರಲ್ಲ. ನಮ್ದು ಹೀಗೆ ಏಕಮಾರ್ ದೋತ್ತು ಬಿಡನೆ. ಹೌದು ಮಿಳ್ತಿ ಯಾವಾಗ ಯಾಕೆ ಕುಸ್ತಿ ಫೈನಲ್ 2ನೇ ಸಂಧಿಗೆ ಆಗಿರ್ಬೇಕು. ಹೌದಾ ಅದಕ್ಕೆ ನೋಡು ಹಿನ ಇನ್ನೊಂದು ಸಂದ ಬರ್ತದ. ನೀವು ಯಾರು ಹೇಳ್ಬೇಡ್ರಿ. ಹೌದು ಗಡಿ ಹೊಸದಾಗಿ ಅದ. ಹೌದು ಕಾಲ ಜಾಡ್ತದೋ ಏನೋ ಬಂದೋಬಸ್ತ್ ಇಡ್ತದ ನೋಡುದದ. ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ. ಈ ಮಾನವ ಜನ್ಮಕ್ಕೆ ಬಂದ ಬಳಕ ಸದಾಕಾಲ ನಮ್ಮ ಮುಖದಿಂದ ಓಂ ನಮಃ ಶಿವಾಯ ನುಡಿಬೇಕಾಗ್ಯ. ಹೌದು ಯಾವ ರೀತಿಯಿಂದ ಗುರುನಾಥನ ಒಂದು ಸ್ಮರಣೆ ಮಾಡಿ ಆ ಒಂದು ಮಹಾಮಂತ್ರವನ್ನು ನುಡಿಬೇಕು ಅನ್ನೋದು 4 ನುಡಿ ಸಾಲ ಹಾಡಿ ನಮ್ಮ ಅನುಭಾವಿ ಜೀವಿಗಳಿಗೆ ಪಾಳೆ ಹೋಗ್ತಾನ ದೈವ ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ಕಳ್ಕೊಳ್ಬೇಕು. ಆಗ್ಲಿಪ್ಪ ಗುರುವೇ. ಭಕ್ತಿಲಿ ದುಡಿ ದೇವ್ರ ಹಿಡಿತಾನ ಕೊಡಿ. ಭಕ್ತಿಲಿ ದುಡಿ ದೇವ್ರ ಹಿಡಿತಾನ ಕೊಡಿ. ಮಾನವ ಜನ್ಮ ಇದೇ ಕಡಿ. ಓಂ ನಮ ನುಡಿ ಭವದಾಗ ಮುಕ್ತಿಯ ಪಡಿ. ಓಂ ನಮ ನುಡಿ ಭವದಾಗ ಮುಕ್ತಿಯ ಪಡಿ.
ಮುಕ್ತಿಯಪ್ಪಡಿ ಹಾ ಓಂ ನಮ ನುಡಿ ಭವದಾಗ ಮುಕ್ತಿಯಪ್ಪಡಿ ಮಹಾತ್ಮರು ಭಕ್ತಿ ಇಲ್ಲದ ಬಡವನಯ್ಯ ಹೌದು ಸಿರಿಯಾಳನ ಮನೆಯಲ್ಲಿ ಹೋಗಿ ಬೇಡಿದೆ, ಹೌದು ಕಕ್ಕಯ್ಯನ ಮನೆಯಲ್ಲಿ ಹೋಗಿ ಬೇಡಿದೆ, ದಾಸಯ್ಯನ ಮನೆಯಲ್ಲಿ ಹೋಗಿ ಬೇಡಿದೆ. ಹೌದು ಹೌದು ಎಲ್ಲ ಪುರಾತನರು ಕೂಡಿ ಭಕ್ತಿಯ ಭಿಕ್ಷವನ್ನು ಇಕ್ಕಿದಾಗಲೇ ಎನ್ನ ಪಾತ್ರೆಯನ್ನು ತುಂಬಿತ್ತ ನೋಡ. ಹೌದು 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 ಎಂತ ಮಾತು ಹೇಳ್ತಾರ ನೋಡ್ರಿ. ಹೌದು ಹೌದು ಹೀಗಂದ್ರೆ ಏನ್ರಿಪ್ಪ? ಏ ಭಗವಂತ ಭಕ್ತಿ ಇಲ್ಲದ ಬಡವನಾಗಿದ್ದ. ಹೌದು ನನ್ನಲ್ಲಿ ಭಕ್ತಿ ತುಂಬಬೇಕಂದ್ರೆ ನನ್ನಲ್ಲಿ ಆ ಸಮರ್ಥ್ಯ ಇದ್ದಿದ್ದಲ್ಲಪ್ಪ. ಎಲ್ಲ ಪುರಾತನರ ಬಳಿ ಹೋಗಿ ಹೋಗಿ ಬೇಡದಾಗ ಮಾತ್ರ ಆ ಪಾತ್ರ ನಂದು ತುಂಬ್ಯಾದ. ಹೌದು ಆ ಪಾತ್ರೆ ಆ ಜೋಳಿಗೆ ನಂದು ತುಂಬ್ಯಾದ ಅಂತ ಹೇಳ್ತಾರೆ. ಹೌದು ಭಕ್ತಿ ಅಂದ್ರೆ ಎಂತದು? ಎಂತಾದ್ರಿಪ್ಪ ಭಕ್ತಿ ಅಂದ್ರೆ? ಸಿರಿಯಾಳ ರಾಜ ಅಂತೇಳಿ ಭೂಮಿ ಮೇಲಾಗಿ ಹೋದರು. ಹೌದು ಸಿರಿಯಾಳ ರಾಜನ ಮಡದಿ ಹೆಸರು ಚಾಮುಂಡಾದೇವಿ. ಹೌದು ಹೌದು ಹಗಲಿರುಳು ಪರಮಾತ್ಮನ ಮ್ಯಾಗ ಭಕ್ತಿ ಮಾಡಂತ ಅವರು. ಹೌದು ಹೌದು ಸತಿಪತಿ ರಾಜಮನತಾನದ ವೈಭವ. ಹೌದು ಆದರೂ ಪರಮಾತ್ಮನ ಮೇಲೆ ಭಕ್ತಿ. ಆದರೂ ಕೂಡ ಪರಮಾತ್ಮನ ಮ್ಯಾಗ ಹಗಲಿರುಳು
ತೊಟ್ಟು ಸಾಧುರ ರೂಪ ತೊಟ್ಟು ಮನೆ ಮನೆ ಭಿಕ್ಷಾ ಬೇಡ್ಕೊಟ್ಟು ಶಿರಿಯಾಳ ರಾಜನ ಮನೆ ಮುಂದ ಭೂತಿ ಭಿಕ್ಷಾ ಅಂದೆ ಅಂತ. ಹೌದು ಹೌದು. ಯಾರ ಮನೆ ಮುಂದ? ಶ್ರೀರಾಮ ರಾಜನ ಮನೆ ಮುಂದ. ಹೌದು. ಶಿರಿಯಾಳ ರಾಜನ ಮನೆ ಮುಂದ ಹೋಗಿ ಭೌತಿ ಭಿಕ್ಷಾ ಅಂದೆ ಅಂತ ಬಳಕ ಮಡುದಿ ಚಾಮುಂಡಾದೇವಿ ಮರ ತುಂಬ ಮುತ್ತು ರತ್ನಗಳ ತರ್ತಾಳ ನೀಡಿದಕ್ಕೆ. ಹೌದು ಹೌದು. ತಾಯಿ ಈ ಭಿಕ್ಷಾನ್ನ ನನಗೆ ಬಲ್ಲತ್ ಹೇಳ್ತಾನ. ಹೌದು ಹೌದು. ಏನ ಬೇಕು? ಬಹಳ ಹಸುವಾಗ್ಯದ. ಏನಾರ ಹೊಟ್ಟಿಗೆ ಹಾಕಿ ಅಂದಾಗ ಮನ್ಯಾಗ ಕರೆದು ಮಹಾತ್ಮರಿಗೆ ಯಾರೋ ಪಂಚಾರ್ತಿ ಮಾಡಿ ಅಟ್ಟುಳಿಗೆ ಮ್ಯಾಗ ಪಂಚಾಮೃತ ಎಡಿ ತಂದು ಮಣಿ ಹಾಕಿ ಕುಂಡ್ರಸ್ತಾಳ. ಹೌದು. ಇದು ಊಟ ಬ್ಯಾಡದ ಅಂತ. ಹೌದು ಹೌದು. ಮತ್ತೇನು ಬೇಕು? ನರಮಾಂಸ ಉಡಬೇಕಂತೇಳಿ ನನ್ನ ಕಳ್ಳ ಇಚ್ಛೆ ಬೇಡದ. ಹೌದು. ನರಮಾಂಸ ಊಟ ಮಾಡೋದಿಲ್ಲ. ಹೌದು ಹೌದು. ಏನಂತಾಳ ಚಾಂಗುಣ? ಅವಾಗ ಚಾಮುಂಡಾದೇವಿ ಪರಮಾತ್ಮನ ಮ್ಯಾಗಿದ್ದಂತ ಭಕ್ತಿಗಾಗಿ ಹೌದು ತನ್ನ ಮಗನಿಗೆ ಕಡಿತಾರ ಸಿರಿಯಾಳ ಚಾಂಗುಣ. ಹೌದು. ನರಮಾಂಸ ಊಟಕ್ಕೆ ನೀಡ್ತಾಳ. ಮಗನ ಮ್ಯಾಗಿನ ಮೋಹಕ್ಕಾಗಿ ಮಗನ ಬರೇ ರೂಪ ನೋಡ್ಬೇಕಂತೇಳಿ ಮಗನ ತಲಿ ಒಂದ ಬಗುವಣೆ ಒಳಗಿಟ್ಟು ನೆಲವಿಗಿಟ್ಟಿರ್ತಾಳ. ಹೌದು. ಪರಮಾತ್ಮ ಏನ್ ಹೇಳ್ತಾನ? ಇದು ಊಟ ಉಣಾಗಿಡದ ಅಂದ. ಧ್ಯೇಯದ ಮಾಂಸ ತಿನ್ನೋದಿಲ್ಲ. ದೇಹದ ಮಾಂಸ ಬ್ಯಾಡ ತಾಯಿ. ನರಮಾಂಸ ಅಂದ್ರ ತೆಲಿ ಕುಟ್ಟಿ ಚಟ್ನಿ ಮಾಡಿ ಕೊಡು. ಹೌದು ಹೌದು. ಅದು ಬೇಕು. ಅದು ಬೇಕಂದಾಗ ಕಣ್ಣೀರ ತೆಗೆದಳಂತಾಳ. ಕಣ್ಣೀರ ತೆಗೆದಾಗ ನಿನಗೆ ಆಣೆ. ಹೌದು ಹೌದು. ಎತ್ತ ಪರೀಕ್ಷೆ ಇರುತ್ತದೆ. ಹೌದು. ಅವಾಗ ಸಿರಿಯಾಳ ರಾಜನ ಮಡದಿ ಚಾಮುಂಡಾದೇವಿ ನೆನವಿಗಿಟ್ಟಂತ ಮಗನ ತೆಲಿ ತೆಗೆದು ಕರಿಗಲ್ಲಾಗ ಕುಟ್ಟುತ್ತಾಳ. ಹೌದು. ಕುಟ್ಟಿ ಪರಮಾತ್ಮಗ ನೀಡ್ತಾಳ. ಅವಾಗ ಪರಮಾತ್ಮ ಹೇಳ್ತಾನ, ತಾಯಿ ಮನ್ಯಾಗ ಮಕ್ಕಳಿಲ್ಲಾರ್ದವ್ರ ಮನೆ ಒಳಗೆ ನನ್ನ ಊಟ ಇಲ್ಲ. ನೋಡ್ರಿ ಹ್ಯಾಕದ ಪರಮಾತ್ಮನ ಆಟ. ಮಗನಿಗೆ ಕಡದಾರ. ಮಗನಿಗೆ ಕಡಿಯುತ್ತೇಳೇನ? ಹೌದು. ಎಂತ ಮಗನಿಗೆ ಕಡಿದು ಚಟ್ನಿ ಮಾಡಿ ಆ ಚಟ್ನಿ ಉಣ್ಬೇಕಂತೇಳಿ ನೀಡ್ತಾಳ. ಮಗ ಇಲ್ಲಾರ್ದ ಮನೆಯೊಳಗ ಊಟ ಮಾಡಾಕಿಲ್ಲ. ಹೌದು ಹೌದು. ಏನಂತಾರ ಹಾಗೆ ಸತ್ಯತೆ? ಅಯ್ಯೋ ಶಿವನೇ, ಎಂತ ಪರೀಕ್ಷಾ ತಂದೆಯಪ್ಪ. ಹೌದು. ನೋಡಿ ಮಹಾತ್ಮರಿಗೆ ಕೇಳ್ತಾಳ, ಎಂತ ಪರೀಕ್ಷೆ ತಂದೆ. ಹೌದು. ಇಲ್ಲಿಂದ ನನ್ನ ಮನೆ ಮೇಲೆ ಬಂದವರು ಬೇಕಾದ ಬೇಡ ವಿಕಾರಿಗಳಿರಲಿ ಎಂದಿಗೂ ಕುಲ್ಲ ಕೈ ಹಚ್ಚಿಟ್ಟಿಲ್ಲ. ಊಟ ಮಾಡ್ತಂದ ಬಳಿಕ ನಿನಗ ಮನೆ ಒಳಗ ತಂದಿದ ಇಂತ ಪರೀಕ್ಷೆ ಮಾಡಗತ್ತಿದೆಯಪ್ಪ. ಹೌದು ಹೌದು. ಇಲ್ಲ ಮಗ ಬೇಕೆ. ಹೌದು. ಎಂತ ಒಂದು ಮಗನಿಗೆ ಕಳೆದ ಎಲ್ಲಿದ ತರಲಿಯಪ್ಪ ಅಂದಾಗ ಓಣ್ಯಾಗ ನಿಂತು ಮಗನ ಹೆಸರಲ್ಲಿ ಕೂಗುತ್ತಾಯಿ. ಹೌದು ಹೌದು. ಅವಾಗ ಯಾವ ರೀತಿಯಿಂದ ಆ ಪರಮಾತ್ಮ ಮಾತಾಡಿದ ಮಾತಿಗಾಗಿ ಶಿರಿಯಾಳನ ರಾಜನ ಮಡದಿ ಹೋಗಿ ಓಣ್ಯಾಗ ನಿಂತು ಕೂಗುತ್ತಾಳ. ಆ ಮಗು ಓಡಿ ಬಂದ ಬಳಿಕ ಪರಮಾತ್ಮ ತನ್ನ ಆ ಖುಷಿಗೆ ತಗೊಂಡು ಊಟ ಹ್ಯಾಂಗ ಮಾಡಿ ಸಗುಣ ರೂಪ ತೋರಿಸಿ ಅವರಿಗೆ ಆಶೀರ್ವಾದ ಮಾಡಿ ಹೋಗುತ್ತದೆ. ಕೇಳಿ ಬಂದು ಹೌದು ಹೌದು. ಹೇಳ್ರಿ. ಇಟ್ಟಕ್ಕೆ ಚಾಮುಂಡ ಅಳತಾಳತಾ ದುಃಖ ಮಾಡಿ ಮಗನ ಮ್ಯಾಗಿನ ಮೋಹಕ್ಕಾಗಿ ಅಳತಾಳ ಮಗನ ಮುಖ ನೋಡಿ. ಆಯವಿರದರ ಹಸಮನ ಸಿರ, ಆಯವಿರದರ ಹಸಮನ ಸಿರ, ಮಗನ ಕಡಲು ಮಾಯಾಳ ಎಡಿ ಮೋಹನ ನುಡಿ, ಅವನ ಮುಕ್ತಿಯ ಪಡೆ ಮೋಹನ ನುಡಿ, ಅವನ ಮುಕ್ತಿಯ ಪಡೆ.